ಇದು ಕಾಡು ಆಗಲಕಾಯಿ ಅಂತೇಳಿ, ಅದು ಹಸೆದು ನನಗೆ ಸಿಕ್ಕಿಲ್ಲ. ಈಗ ಮೊನ್ನೆ ಒಂದ್ಸರಿ ಯಾವ್ದೋ ಒಂದು ಔಷಧಿಗೆ ಬೇಕು ಅಂತೇಳಿ ಇದನ್ನ ತಗೊಂಡ್ಬಂದಿದೆ. ಇದು ಅಲರ್ಜಿ, ಬಾಡಿನಲ್ಲಿ ನಮ್ಗೆ ಇಸ್ಬು ಆಗ್ಲಿ, ತುರ್ಕೆ ಗಜ್ಜಿ ಆಗ್ಲಿ, ಈ ಉಳ್ಕಡ್ಡಿ ಪ್ರಾಬ್ಲಮ್ ಇರ್ಲಿ, ಮತ್ತೆ ಸೊರೆಸಸ್ ಪ್ರಾಬ್ಲಮ್ ಇರ್ಲಿ, ಇದಕ್ಕೆ ಇನ್ನ 3 ತರ ನಾವು ಇದನ್ನ ಹ್ಯಾಡ್ ಮಾಡ್ತೀವಿ. ಇದು ಕೊಡೋದ್ರಿಂದ 100ಕ್ಕೆ 100% ಇದರಲ್ಲಿ ಸಕ್ಸಸ್ ಆಗುತ್ತೆ. ಇದನ್ನ ತಗೊಂಡ್ಬಂದು ನೀರಿನಲ್ಲಿ ತೊಳೆದು ಹಸಿದನ್ನೇ ಅರ್ದು ಅದನ್ನ ನಾವು ಲೇಪನ ಮಾಡೋದ್ರಿಂದ ಅದು ಈ ಸೊರೆಸಾಸ್ ಆಗ್ಲಿ, ಗಜ್ಜಿ ಆಗ್ಲಿ, ಮೈ ತೋರ್ಕೆ ಆಗ್ಲಿ, ಉಳ್ಕಡ್ಡಿ ಆಗ್ಲಿ, ಎಲ್ಲದಕ್ಕೂ ಈ ಕಾಡು ಹಾಗಲಕಾಯಿ ಇದು ಅಂದ್ರೆ ಇದು ಎಬ್ಬೆಟ್ಟ ಈ ಸೈಜ್ ಮೇಲೆ ಹಾಗಲಕಾಯಿ ದಪ್ಪ ಆಗಲ್ಲ. ಇದು ಕಾಡಲ್ಲಿ ಬಿಡುವಂತದ್ದು ಗಿಡ ಸಸ್ಯ. ಇದು ಊರ್ಗಡೆ ಅಲ್ಲಿ ಇಲ್ಲಿ ಹಿತ್ಲುಗಳಲ್ಲಿ, ತೋಟಗಳಲ್ಲಿ, ತೆಂಗಿನ ತೋಟಗಳಲ್ಲಿ ಬಿಡಲ್ಲ. ದೊಡ್ಡ ದೊಡ್ಡ ಕಾಡುಗಳಲ್ಲಿ ಮಾತ್ರ ಇರ್ತದೆ. ಸೇಮ್ ಹಾಗಲಕಾಯಿ ನಾವು ತಿಂದ್ರೆ ಹೆಂಗಿರುತ್ತೋ ಕಹಿ, ಅದೇ ತರ ಕಹಿ ಇರುತ್ತೆ. ಎಲೆನಲ್ಲಿ ಅಷ್ಟೊಂದು ಪವರ್ ಇರುತ್ತೆ. ಇದ್ರಲ್ಲಿ ವಿಶೇಷ ಇನ್ನೊಂದು ಏನು ಅಂತಂದ್ರೆ ಇದ್ರನ್ನ ಪೌಡರ್ ನಾವು ಶುಗರ್ಗೂ ಕೂಡ ಹಾಕ್ತಿವಿ. ಇದ್ರ ಕಾಯಿ ಕೂಡ ಒಣಗಿಸಿ ನಾವು ಶುಗರ್ಗೆ ಹಾಕ್ತಿವಿ. ಶುಗರ್ನ ಇದನ್ನ ಬೇಗ ಗುಣಪಡಿಸೋಷ್ಟು ಇದಕ್ಕೆ ಇದರಲ್ಲಿ ಶಕ್ತಿ ಇದೆ. ಅಷ್ಟೊಂದು ಈ ಇಸ್ಬು ಇದಕ್ಕೆ ಈ ಉಳ್ಕಡ್ಡಿಗೆ ಈ ಎಲ್ಲದಕ್ಕೂ ಮತ್ತೆ ಶುಗರ್ಗು ನಂಬರ್ 1 ಬಾಣವಾಗಿ ಕೆಲಸ ಮಾಡುತ್ತೆ. ಎಲ್ಲಾನ ಕಾಡಲ್ಲಿ ಏನಾದ್ರು ಹಾಗಲಕಾಯಿ ತರ ಸಿಕ್ಕಿದ್ರೆ ಅದನ್ನ ತಗೊಂಡ್ಬಂದು ಉಪಯೋಗ ಮಾಡ್ಕೊಳ್ಳೋದ್ರಿಂದ ಜನಗಳು ಇದರಲ್ಲಿ ಉಪಯೋಗ ಮಾಡ್ಕೊಬಹುದು. ಇದು ಏನಂದ್ರೆ ಅರ್ದು ಬಿಟ್ಟು ನೀರೆಲ್ಲ ಇರ್ಬೇಕಾ, ಬೇರೆ ಏನಾದ್ರು ಹಾಕ್ಬೇಕು? ಇಲ್ಲ, ಇದೇನು ಅರಿಯಂಗಿಲ್ಲ. ನೀರು ಅಂಶ ಜಾಸ್ತಿ ಇರ್ತದೆ. ನಾವು ತೊಳೆದಿದ ತಕ್ಷಣ ಸ್ವಲ್ಪ ನೀರು ಟಚ್ ಇದ್ದೇ ಇರುತ್ತೆ. ಅದನ್ನ ಹರಿದ್ಬಿಟ್ಟು ನಾವು ಎಲ್ಲೆಲ್ಲಿ ಪ್ರಾಬ್ಲಮ್ ಇರುತ್ತೋ ಆ ಪ್ರಾಬ್ಲಮ್ ಇರೋದು ಜಾಗಕ್ಕೆ ನಾವು ಲೇಪನ ಮಾಡ್ಕೊಳ್ಳೋದ್ರಿಂದ ಅದು ಗುಣ ಆಗುತ್ತೆ. ಇದೊಂದು 3 ಅವರ್ ಬಿಟ್ರೆ ಸಾಕು. 3 ಅವರ್ ಬಿಟ್ಟು ಹಾಕೊಂಡ್ರೆ ತುಂಬಾ ಒಳ್ಳೇದು. ಅಷ್ಟೊಂದು ಕೆಲಸ ಮಾಡುತ್ತೆ. ಇದರಿಂದ ಅಷ್ಟು ಉಪಯೋಗ, ಇಷ್ಟು ಕಾಯಿಲೆಗಳು ಗುಣ ಆಗುತ್ತೆ. ಇದನ್ನ ಈಗ ಅರಿಯೋದಕ್ಕಿಲ್ಲ ಮಿಕ್ಸಿನಲ್ಲಿ ಬಳಸಬಹುದು, ಏನ್ ತೊಂದ್ರೆ ಇಲ್ಲ. ಬಳಸಿ ಹಾಕಬಹುದು. 1-2 ಅವರ್ ಅದೆಲ್ಲ ಒಣಗಿ ಡ್ರೈ ಆಗಿದ ತಕ್ಷಣ ಅದೆಲ್ಲ ನೀವು ಒಳಗಡೆ ಹುಳಗಳು ಇರುತ್ತೆ, ಅದನ್ನೆಲ್ಲ ಸಾಯಿಸುತ್ತದು. ಆ ಅಂಶ ಏನಾಗುತ್ತೆ ಎಲ್ಲ ಸಾಯಿಸಿ ಅದನ್ನ ಡ್ರೈ ಆಗಿ ಎಲ್ಲ ಇದಾಗ್ಬಿಡುತ್ತೆ. ಅವಾಗ ನಾವು ಸ್ನಾನ ಮಾಡ್ಕೊಂಡ್ರೆ ಎಲ್ಲ ಕ್ಲೀನ್ ಆಗಿ ವಾಶ್ ಆಗುತ್ತೆ. 3 ದಿನ 4 ದಿನ ಮಾಡ್ಕೊಂಡ್ರೆ ಇದರಿಂದ ಉಪಯೋಗ, ಅಷ್ಟು ಕಾಯಿಲೆಗೆ ಉಪಯೋಗ ಮಾಡ್ಕೊಬಹುದು. ಬಂದಿದೆ, ಅದಕ್ಕೆ ಔಷಧಿ ನಾನು ಕೊಡ್ತೀನಿ. ಇವಾಗ ಆಲ್ರೆಡಿ ನೋಡಿ, ಇವಾಗ ಇಲ್ಲಿ ರೆಡಿ. ಇವಾಗ ನೀವು ಫೋನ್ ಮಾಡಿದ್ರಲ್ವಾ, ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ಇವಾಗ ಹಾಕ್ತಾ ಇದೀನಲ್ವಾ, ಇದೇನು ಹಾಕ್ತಾ ಇದ್ದೀನೋ, ಏನು ಪ್ಲೇ ಮಾಡ್ತಾ ಇದ್ದೀನೋ ಬಾಡಿಗೆ, ಅದಕ್ಕೆ ಸ್ಕಿನ್ಗೆ, ಅದೇ ಥರ ನೀವು ಪ್ಲೇ ಮಾಡಿ 1 ವಾರದಲ್ಲಿ ಅದು ಮಾಯ ಆಗುತ್ತೆ. ಒಳ್ಳೇದಾಗಲಿ, ಚೆನ್ನಾಗಿರ್ಲಿ. ನಿಮ್ಗೆ ಹೇಳ್ ಕಳ್ಸಿದ್ ಯಾರು ಇವಾಗ? ಓಕೆ, ಸ್ವಲ್ಪ ವಾಶಿ ಐತೆ, ಅವ್ರಿಗೆ ಕರ್ಕೊಂಡು ಅವ್ರೇನು ಬಂದಿದ್ರು? ಎಷ್ಟು ನೆನ್ನೆ ತೊಗೊಂಡ್ರು ಅವರು? ನನ್ನ ಹತ್ರ ನೆನ್ನೆ ತೊಗೊಂಡ್ರು. ಏನೇನು ಹೇಳಿದ್ರು ರಿಸಲ್ಟ್? ಸ್ವಲ್ಪ ನನಗೆ ಹುಷಾರಾಗಿದೆ. 1 ಟೈಮ್ ಔಷಧಿ ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಹುಷಾರಾಗಿದೆ, ಅದಕ್ಕೆ ಹೋಗೋಣಪ್ಪ ಅಂತ. ಭಗವಂತ ಒಳ್ಳೇದು ಮಾಡಲಿ. ರಾಘವೇಂದ್ರ ಸ್ವಾಮಿ ನಮ್ಮ ಮನೆ ದೇವರು ಹೇಳೋಕೆ ಒಳ್ಳೇದಾಗಲಿ. ನಿಮ್ಮ ಮನೆ ದೇವರು ನಿಮಗೆ ಆಶೀರ್ವಾದ ಇಟ್ಟು ಚೆನ್ನಾಗಿ ಒಳ್ಳೇದಾಗಲಿ. ನೋಡಿ, ಇದನ್ನು ನೀಟಾಗಿ ಅದನ್ನು ಒಂದು 15 ದಿವಸ ಕಡಲೆ ಹಿಟ್ಟಲ್ಲಿ ಹಾಕೊಂಡು ಪೇಸ್ಟನ್ನ ವಾಶ್ ಮಾಡ್ಕೊಳ್ಳಿ. ಒರಿಜಿನಲ್ಲು ಇದು ಏನು ಸೀಗೆಕಾಯಿನ ತೊಗೊಂಡ್ಬಂದು ಗಂಗಿ ಅಂಗಡಿಲಿ ಕೆಲವು ಮಂಗ್ಳೂರು ಸ್ಟೋರಲ್ಲಿ ಸಿಗುತ್ತೆ. ಒಂದು ಅರ್ಧ ಕೆಜಿ ತಂದು ಇಟ್ಕೊಳ್ಳಿ. ನೀವು ಯಾವಾಗ ಕೆಲವೊಂದು ಸೊಪ್ಪು ಎಲ್ಲ ಕೆಮಿಕಲ್ಲೇ ಬಿಡಿಯೋವೆಲ್ಲ, ಅವೆಲ್ಲ ಮುಖಕ್ಕೆ ಮಾತ್ರ, ತಲೆಗೆ ಮಾತ್ರ ನೀವು ಸೋಪ್ ಹಾಕೋಬೇಡಿ, ಶಾಂಪು ಹಾಕಬೇಡಿ. ಒಂದು 6 ತಿಂಗಳು, ವರ್ಷ ಕಾಲ ನೀವು ಅದನ್ನು ಮಾಡಿ ತಿರುಗಿ ಮತ್ತೆ ಹಂಗೆ ಕಂಟಿನ್ಯೂ ಮಾಡ್ಕೊತೀರ ನೀವು. ಅಯ್ಯೋ ಸೋಪ್ ಇಲ್ಲ ಅಂದರೆ ನನ್ನ ತಲೆ ಸೂಪರ್ ಆಗಿದೆ, ಶಾಂಪು ಹಾಕೊಳ್ತಾ ಇದ್ರೂ ನನ್ನ ತಲೆ ಸೂಪರ್ ಆಗಿದೆ. ಇಷ್ಟೊಂದೇ ನನ್ನ ಇದೇನೋ ಬೇಡ ಸೋಪು, ಕೆಮಿಕಲ್ಲು, ಶಾಂಪು ಇವೆಲ್ಲ ಏನು ಬೇಡ. ನಾನು ಆಯುರ್ವೇದಿಕ್ ಅಂದರೆ ಗಿಡಮೂಲಿಕೆಗಳು ಅನ್ನೋ ಥರ ಒಂದು ಹಿಂದೆ ತಾತ ಪುರಾತನ ಕಾಲದಲ್ಲಿ ಸೀಗೆಕಾಯಿ ಇತ್ತು, ಚೋಳು ಮಣ್ಣಿತ್ತು. ಇಂಥವು ಸಿಹಿ ಇದು ಚಿಗರೆ ಮರ ಅಂತ ಬರುತ್ತೆ, ಅದು ಜಾಲಿ ಮರ, ಇದ್ರದ್ದು ಚಿಗರೆ ಮರ ಅಂತ ಹೇಳಿ ಬರುತ್ತೆ. ಅದರಲ್ಲಿ ಚಿಗುರಿದು ತಗೊಂಬಂದ್ಬಿಟ್ಟು
ಮಿಕ್ಸ್ ಮಾಡಿ ತಲೆಗೆಲ್ಲ ಹಾಕೊಂಡು ಭಾರಿ ಒಳ್ಳೆಯದಾಗಿತ್ತು. ಇನ್ನು ಮೇಲೆ ಮುಂದಕ್ಕೆ ಅದೇ ಬರುತ್ತೆ. ಯಾಕಂದ್ರೆ ಪರಿಸರದಲ್ಲಿ ಕೆಲವೊಂದು ಎಲ್ಲ ಈ ಸೀಮೆಗೆ ಇದೆಲ್ಲ ಹಾಕಿ ಕೆಮಿಕಲ್ ಹಾಕಿ ಭೂಮಿನ ಹಾಳು ಮಾಡ್ಬಿಟ್ಟಿದ್ವಿ. ಕಾಡೆ ಆವತ್ತು ಯಾರು ಹಾಳು ಮಾಡೋಕ್ಕಾಗಲ್ಲ, ಭಗವಂತ ಸೃಷ್ಟಿ ಅದು. ಅಲ್ಲಿಂದ ತಗೊಂಬಂದು ನೀವು ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗಿ. ಓಕೆ.